ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಪ್ರಿಯಾಕ್ಷರ ಶಿವ ಸ್ನೇಹಿತ. ಇಂದಿಗೆ ನಾನೊಂದು ಹೊಸ ಪ್ರಯತ್ನದೊಂದಿಗೆ ನಿಮ್ಮ ಮುಂದೆ ಪ್ರಸ್ತುತವಿದ್ದು, ದೇವಿಯ ಅವತಾರದಿಂದ ಆದಂತಹ ಲೋಕ ಕಲ್ಯಾಣ ಹಾಗೂ ಹೆಣ್ಣುತನದ ಮಹತ್ವವನ್ನ ಮೌಖಿಕವಾಗಿ ಕಥೆ ಮೂಲಕ ಹೇಳುವೆ. ನನ್ನ ಈ ಹೊಸ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಹಾಗೂ ಬೆಂಬಲ ಸದಾ ನನ್ನೊಂದಿಗಿರಲಿ. ಸೃಷ್ಟಿಯ ಆಧಾರ, ಸ್ತ್ರೀ ಸ್ವರೂಪ ಶಕ್ತಿಯ ಮೂಲ ಇವಳು. ದೇವಿಯ ಈ ಅವತಾರದ ಬಗ್ಗೆ ನಾವೆಲ್ಲ ತಿಳ್ಕೊಳ್ಳೋದು ಬಹಳ ಅವಶ್ಯಕ. ದೇವಿ ಕಾಮಾಖ್ಯೆ, ಈಕೆಯ ಹಿನ್ನೆಲೆಯನ್ನು ತಿಳಿದಷ್ಟು ಕಡಿಮೆಯೇ. ಸೃಷ್ಟಿಗೆ ಜನ್ಮ ನೀಡಿದವಳು ಹೆಣ್ಣು, ಸೃಷ್ಟಿಯ ಆದಿ ಅಂತ್ಯ ಅಸ್ತಿತ್ವನೂ ಹೆಣ್ಣು. ಪುರುಷ ಜನ್ಮಕ್ಕೆ ಕಾರಣ ಅಷ್ಟೇ, ಆದರೆ ಜನ್ಮ ನೀಡೋದ್ರಿಂದ ಹಿಡಿದು ಮೃತ್ಯುವಿನವರೆಗೂ ಸ್ತ್ರೀಯೇ ಕಾರಣೀಭೂತಳು. ಸೃಷ್ಟಿಗೆ ಪುರುಷ ಕಾರಣನಾದ್ರೆ ಸಂಪೂರ್ಣ ಸೃಷ್ಟಿಯೇ ಸ್ತ್ರೀ. ಸೃಷ್ಟಿ ಸಂಚಾಲಕ ಪುರುಷನಾದ್ರೆ ಸಂಚಲನೆಯೇ ಸ್ತ್ರೀ. ಪುರುಷ ಲಯಕರ್ತನಾದ್ರೆ ಸಂಪೂರ್ಣ ಲಯವೇ ಸ್ತ್ರೀ. ಸ್ತ್ರೀಹೀನವಾದ ಸೃಷ್ಟಿಯು ನಾದವಿಲ್ಲದ ಗೀತೆಯಂತೆ, ಆತ್ಮವಿಲ್ಲದ ಶರೀರದಂತೆ. ಇದಕ್ಕೆ ಸತ್ಯ ಸಾಕ್ಷಿಯಾಗಿ ಕಾಮಾಖ್ಯ ದೇವಿಯು ಜಗತ್ತನ್ನು ಕಾಯುತ್ತಾ ನೆಲೆ ನಿಂತಿದ್ದಾಳೆ. ಹಾಗಾದ್ರೆ ಈಕೆ ಹೇಗೆ ಅವತರಿಸಿದಳು ಅನ್ನೋದನ್ನ ತಿಳಿಯೋಣ. ಸೃಷ್ಟಿ ಸಂಪೂರ್ಣತೆಗೆ ಕಾರಣವಾದ ಸ್ತ್ರೀಯ ಮಹತ್ವ ತಿಳಿಸಲು ಹಾಗೆ ಲೋಕೋದ್ಧಾರಕ್ಕಾಗಿ ದೇವಿ ಆದಿಶಕ್ತಿಯು ನಾನಾ ರೂಪಗಳಲ್ಲಿ ಅವತರಿಸ್ತಾಳೆ. ಮೊದಲಿಗೆ ಪ್ರಜಾಪತಿ ದಕ್ಷನ ತಪಸ್ಸಿಗೆ ಒಲಿದ ದೇವಿಯು ಆತನ ಮಗಳಾಗಿ ಜನಿಸಿದ್ಲು. ದಕ್ಷನ ಮಗಳಾದ್ದರಿಂದ ಅವಳು ದಾಕ್ಷಾಯಣಿ. ದಕ್ಷನ ಪ್ರೀತಿಯ ಮಗಳಾಗಿ ಬೆಳೆದ ದಾಕ್ಷಾಯಣಿಯು ಶಿವನನ್ನು ಪ್ರೇಮಿಸಿದಳು. ತಂದೆಯನ್ನೇ ವಿರೋಧಿಸಿ ಕೈಲಾಸಕ್ಕೆ ಬಂದು ಶಿವನೊಂದಿಗೆ ಗಂಧರ್ವ ವಿವಾಹ ಆಗ್ತಾಳೆ. ಕಾಲ ಕಳೆಯುತ್ತಿತ್ತು. ದಾಕ್ಷಾಯಣಿ ಹಾಗೂ ಶಿವನು ಸಂತೋಷದಿಂದ ಸಾಂಸಾರಿಕ ಜೀವನ ನಡೆಸ್ತಿದ್ರು. ಇತ್ತ ದಕ್ಷನು ಶಿವನ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಯಜ್ಞವನ್ನು ಆಯೋಜಿಸುತ್ತಾನೆ. ಶಿವನು ಹಾಗೂ ದಾಕ್ಷಾಯಣಿಯನ್ನು ಹೊರತಾಗಿ ದೇವಾನುದೇವತೆಗಳನ್ನು, ಯಕ್ಷ ಗಂಧರ್ವರನ್ನು, ಮಾನವ ಪ್ರಜೆಗಳನ್ನು ಸೇರಿ ಇಡೀ ಪ್ರಪಂಚವನ್ನೇ ಆಹ್ವಾನಿಸ್ತಾನೆ. ನಾರದರಿಂದ ವಿಷಯ ತಿಳಿದ ದಾಕ್ಷಾಯಣಿಯು ಶಿವನ ಮಾತು ಕೇಳದೆ ಆಹ್ವಾನವಿಲ್ಲದ ಯಜ್ಞ ಕಾರ್ಯಕ್ಕೆ ಹೋಗ್ತಾಳೆ. ದಕ್ಷನು ದುರಹಂಕಾರದಿಂದ ದಾಕ್ಷಾಯಣಿಯನ್ನು ಹಾಗೂ ಶಿವನನ್ನು ಅವಮಾನಿಸ್ತಾನೆ. ಶಿವನಿಂದನೆಯನ್ನ ಕೇಳಲಾಗದೆ ದಾಕ್ಷಾಯಿಣಿಯು ದುಃಖ ಹಾಗೂ ಕ್ರೋಧದಿಂದ ತನ್ನೊಡಲಾಗ್ನಿಯಲ್ಲಿ ಸುಟ್ಟು ಶರೀರವನ್ನು ತ್ಯಜಿಸ್ತಾಳೆ. ದಾಕ್ಷಾಯಣಿ ಇನ್ನಿಲ್ಲ ಅನ್ನೋ ವಿಷಯ ತಿಳಿದ ಶಿವನು ಕ್ರೋಧಿತನಾಗಿ ರುದ್ರನಾಗ್ತಾನೆ. ರುದ್ರ ತಾಂಡವವನ್ನಾಡುತ್ತಾ ಕ್ರೋಧದಿಂದ ತನ್ನ ಜಟೆಯ ಎಳೆಯೊಂದನ್ನ ಕಿತ್ತು ಭೂಮಿಗೆ ಅಪ್ಪಳಿಸುವಂತೆ ಎಸೆದನು. ತತ್ಕ್ಷಣ ಜಟೆಯ ಊರ್ಜೆಯ ಮೂಲಕ ವೀರಭದ್ರನು ಸೃಷ್ಟಿಯಾಗ್ತಾನೆ. ಹುಟ್ಟುವಾಗಲೇ ಚೀರಾಡುತ್ತಾ ಉಗ್ರ ಸ್ವರೂಪದಿ ಸೃಷ್ಟಿಯಾದವನು ನೋಡಲು ಭಯಂಕರನಾಗಿದ್ದನು. ರುದ್ರನು ವೀರಭದ್ರನಿಗೆ ಅವನ ಸೃಷ್ಟಿಯ ಉದ್ದೇಶವನ್ನು ತಿಳಿಸಿ ದಕ್ಷನ ರುಂಡ ಚೆಂಡಾಡುವಂತೆ ಆದೇಶಿಸುತ್ತಾನೆ. ರುದ್ರನ ಆದೇಶದಂತೆ ವೀರಭದ್ರನು ದಕ್ಷನ ಅರಮನೆಗೆ ಬಂದು ಅವನ ತಲೆಯನ್ನ ತುಂಡರಿಸ್ತಾನೆ. ನಂತರ ದೇವಾನುದೇವತೆಗಳು ಬ್ರಹ್ಮ ವಿಷ್ಣುವಿನೊಡನೆ ಬಂದು ಶಿವನ ಬಳಿ ಲೋಕಹಿತಕ್ಕಾಗಿ ದಕ್ಷನ ಜೀವ ಉಳಿಸುವಂತೆ ಅಂಗಲಾಚಿ ಬೇಡಿಕೊಳ್ತಾರೆ. ಸತಿಯನ್ನ ಕಳೆದುಕೊಂಡ ನೋವಿದ್ದರೂ ದಯೆ ತೋರಿದ ಕರುಣಾಕರನು ಅರಮನೆಗೆ ಬಂದು ದಕ್ಷನಿಗೆ ಕುರಿಯ ತಲೆಯನ್ನ ಜೋಡಿಸಿ ಮರುಜೀವವನ್ನ ನೀಡುತ್ತಾನೆ. ಈ ಹಿಂದೆ ನಂದಿ ನೀಡಿದ ಶಾಪದಂತೆ ದಕ್ಷನಿಗೆ ಕುರಿಯ ತಲೆ ಉಂಟಾಗುತ್ತದೆ. ಹಾಗೆಯೇ ಒಡಲಾಗ್ನಿಯಿಂದ
ಸುಟ್ಟು ಬೆಂದಿದ್ದ ದಾಕ್ಷಾಯಣಿಯ ಶರೀರವನ್ನೆತ್ಕೊಂಡು ಅತ್ಯಂತ ದುಃಖದಿಂದ ಲೋಕಾಂತರ ಅಲೆಯುತ್ತಾ ಸತಿ ವಿರಹದ ದುಃಖದಲ್ಲಿ ತನ್ನ ಕರ್ತವ್ಯವನ್ನು ಮರೆಯುವಂತೆ ಮುಳುಗಿರುತ್ತಾನೆ ಈ ಮಹಾದೇವನು. ಶಿವನ ಈ ಉಗ್ರ ರೋದನೆಯಿಂದ ಇಡೀ ಸೃಷ್ಟಿಯೇ ಅಗ್ನಿಯಲ್ಲಿ ಜ್ವಲಿಸುತ್ತಿತ್ತು. ಅದೆಷ್ಟೋ ವರುಷಗಳು ಕಳೆದವು, ಕಾಲಾಂತರಗಳು ಕಳೆದವು. ಶಿವನು ಸತಿ ವಿರಹದ ದುಃಖದಿಂದ ಹೊರಬರಲೇ ಇಲ್ಲ. ಇಡೀ ಸೃಷ್ಟಿಯು ಅರ್ಧ ನಾಶವಾಗತೊಡಗಿತ್ತು. ಇದನ್ನೆಲ್ಲ ನೋಡ್ತಿದ್ದ ಮಹಾವಿಷ್ಣುವು ಶಿವನನ್ನು ಪತ್ನಿ ವಿರಹದ ನೋವಿನಿಂದ ದೂರ ಮಾಡಲು ಹಾಗೂ ಸೃಷ್ಟಿಯ ಹಿತಕ್ಕಾಗಿ ದಾಕ್ಷಾಯಣಿಯ ಶರೀರದ ಮೇಲೆ ತನ್ನ ಸುದರ್ಶನ ಚಕ್ರವನ್ನ ಪ್ರಯೋಗಿಸ್ತಾನೆ. ಸುದರ್ಶನ ಚಕ್ರವು ದಾಕ್ಷಾಯಣಿಯ ದೇಹವನ್ನು 108 ಭಾಗಗಳಾಗಿ ತುಂಡರಿಸಿತು. ಹೀಗೆ ತುಂಡಾದಂತಹ 108 ಭಾಗಗಳು ಭೂಮಿಯ ಮೇಲೆ ಪ್ರತ್ಯೇಕ ಜಾಗಗಳಲ್ಲಿ ಬಿದ್ದು ವಿಶೇಷವಾಗಿ ದೇವಿಯರ ರೂಪಗಳಲ್ಲಿ ನೆಲೆಯಾದವು. ಹೀಗೆ ಶಕ್ತಿ ನೆಲೆಸಿದ ಜಾಗಗಳು ಶಕ್ತಿ ಪೀಠಗಳಾಗಿ ಮಾರ್ಪಾಡಾದವು. ಅದರಲ್ಲಿ 51 ಶಕ್ತಿ ಪೀಠಗಳು ಇಂದಿಗೆ ಜನಪ್ರಿಯವಾಗಿದೆ. ಈ 51 ಶಕ್ತಿ ಪೀಠಗಳಲ್ಲಿ ಕಾಮಾಖ್ಯ ದೇವಿಯ ದೇವಾಲಯ ಪ್ರಮುಖದ್ದಾಗಿದೆ. ಈ ದೇವಾಲಯವು ಅಸ್ಸಾಂನ ಗುವಾಹಟಿಯಲ್ಲಿದೆ. ಇಲ್ಲಿ ಸತೀದೇವಿಯ ಯೋನಿ ಬಿದ್ದ ಜಾಗವೆಂದು ಹೇಳಲಾಗಿದ್ದು, ಇಂದಿಗೂ ಸಹ ಈ ಯೋನಿ ರೂಪದಲ್ಲಿರುವ ಕಲ್ಲಿಗೆ ನಿತ್ಯ ಪೂಜೆಯಾಗುತ್ತಿದೆ. ಹಾಗೆ ಇದರಲ್ಲಿಯೇ ದೇವಿ ಶಕ್ತಿ ರೂಪದಲ್ಲಿ ನೆಲೆಸಿದ್ದಾಳೆಂದು ಪುರಾಣ ಐತಿಹ್ಯವು ಹೇಳುತ್ತದೆ. ಇಷ್ಟೇ ಅಲ್ಲದೆ ಈ ದೇವಿ ವರ್ಷದಲ್ಲಿ 4 ದಿನ ಋತುಮತಿ ಆಗ್ತಾಳೆ. ಆ ಸಂದರ್ಭದಲ್ಲಿ ಈಕೆಯ ದೇಹದಿಂದ ಹರಿದು ಬಂದ ರಕ್ತವು ಬ್ರಹ್ಮಪುತ್ರ ನದಿಯ ಮೂಲಕ ಹಾದು ಹೋಗೋದ್ರಿಂದ ನದಿಯು ಸಂಪೂರ್ಣ ಕೆಂಪು ವರ್ಣಕ್ಕೆ ತಿರುಗುತ್ತದೆ ಎಂದು ನಂಬಲಾಗಿದೆ. ಇಂದಿಗೂ ಸಹ ದೇವಿಯ ಋತುಚಕ್ರದ ಸಮಯದಲ್ಲಿ ಬ್ರಹ್ಮಪುತ್ರ ನದಿಯು ಕೆಂಪಾಗುತ್ತದೆ. ಈ 4 ದಿನಗಳಲ್ಲಿ ಜನರು ಅಂಬುಬಾಚಿ ಮೇಳ ಎಂದು ಈ ದಿನವನ್ನು ಹಬ್ಬದಂತೆ ಆಚರಿಸುತ್ತಾರೆ. ಹಾಗೆಯೇ ಈ ಸಮಯದಲ್ಲಿ ದೇವಿ ತೊಟ್ಟ ಶ್ವೇತ ವಸ್ತ್ರವು ಕೆಂಪು ವರ್ಣಕ್ಕೆ ತಿರುಗುತ್ತದೆ. ಹೀಗೆ ಸಂಪೂರ್ಣವಾಗಿ ಕೆಂಪು ವರ್ಣಕ್ಕೆ ತಿರುಗಿದ ವಸ್ತ್ರವನ್ನು ದೇವಿಯ ಮಹಾಪ್ರಸಾದ ಎಂದು ಪರಿಗಣಿಸಲಾಗುತ್ತದೆ. ಇನ್ನು ಹೇಳೋದಾದ್ರೆ ದೇವಿಯ ದಶಮಹಾವಿದ್ಯೆಯ ಅವತಾರಗಳಲ್ಲಿ ಕಾಮಾಖ್ಯ ದೇವಿಯು ಸಹ ಒಬ್ಬಳು. ಈ ದೇವಿ ಹಲವಾರು ನಿಗೂಢ ರಹಸ್ಯಗಳನ್ನೊಳಗೊಂಡಿದ್ದಾಳೆ. ಈಕೆಯು ದೇವಿಯ ಉಗ್ರ ರೂಪಗಳಲ್ಲೊಬ್ಬಳು ಎಂದು ಹೇಳಲಾಗುತ್ತದೆ. ದಾಕ್ಷಾಯಣಿಯ ಪುನರ್ಜನ್ಮ ಪಾರ್ವತಿ ದೇವಿಯ ಅವತಾರವನ್ನು ಪ್ರತಿನಿಧಿಸುವ ಈಕೆ ಕೇಶಿ ಎಂಬ ರಾಕ್ಷಸನನ್ನು ಸಂಹರಿಸಲು ಸೃಷ್ಟಿಯಾಗಿದ್ದಳೆಂದು ದಂತಕಥೆಗಳು ಹೇಳುತ್ತವೆ. ಅಲ್ಲದೆ ಶ್ರೀಕೃಷ್ಣ ನರಕಾಸುರನನ್ನು ವಧೆ ಮಾಡುವ ಸಮಯದಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಳೆಂದು ಐತಿಹ್ಯವು ಹೇಳುತ್ತೆ. ಈಕೆಯ ದಿವ್ಯ ರೂಪವನ್ನ ವರ್ಣಿಸೋದಾದ್ರೆ ಕಾಮಾಖ್ಯ ದೇವಿಯು 6 ತಲೆಗಳು 12 ಕೈಗಳನ್ನು ಹೊಂದಿದ್ದು ಸರ್ವಾಭರಣ ಸಮೇತ ಕೆಂಪು ಸೀರೆಯನ್ನುಟ್ಟವಳು. ಕಮಲದಲ್ಲಿ ವಿರಾಜಮಾನಳಾಗಿರುವ ಈಕೆ 16 ವರ್ಷದ ಕನ್ಯೆಯಂತೆ ಕಾಣುತ್ತಾಳೆ. ಈ ದೇವಿಯು ಸೌಮ್ಯ, ಕರುಣೆ, ಪ್ರೀತಿ, ಕ್ರೋಧ ಸೇರಿದಂತೆ ಎಲ್ಲಾ ಗುಣಗಳನ್ನು ಹೊಂದಿದ್ದು ಬೇಡಿದವರ ಇಷ್ಟಾರ್ಥವನ್ನು ಈಡೇರಿಸ್ತಾಳೆ. ಇದಕ್ಕಾಗಿಯೇ ಈಕೆ ಕಾಮೇಶ್ವರಿ, ದುರ್ಗೆ, ಮಹಾಮಾಯೆ ಎಂದೆಲ್ಲ ಮುಂತಾದ ಹೆಸರುಗಳಿಂದ ಕರೆಯಲ್ಪಡುತ್ತಾಳೆ. ದೇವಿ ಮಹಿಮೆಯು ಜಗತ್ತಿಗೆ ಹೆಣ್ಣುತನದ ಪಾಠವನ್ನ ಹೇಳಿಕೊಡುತ್ತದೆ. ಸ್ತ್ರೀ ಕೀಳಲ್ಲ, ಸ್ತ್ರೀ ಸರ್ವಸ್ವವನ್ನು ವ್ಯಾಪಿಸಿದವಳು ಎನ್ನುವುದನ್ನು ತಿಳಿಸಿಕೊಡುತ್ತದೆ. ಸ್ತ್ರೀಯು ನಕ್ಕಾಗ ಜಗತ್ತು ಸಮೃದ್ಧಿಯಾದರೆ ಸ್ತ್ರೀಯು ಅತ್ತಾಗ ಜಗತ್ತು ನಾಶವಾಗುತ್ತದೆ. ಆಕೆಯ ಕಣ್ಣೀರು ಸರ್ವವನ್ನು ಶೂನ್ಯವಾಗಿಸಿ ಬಿಡುತ್ತದೆ. ಇದಕ್ಕಾಗಿಯೇ ಪ್ರಪಂಚದ ಪ್ರತಿಯೋರ್ವ ಸ್ತ್ರೀಯು ತಾನೊಂದು ಸ್ತ್ರೀಯಾಗಿ ಹುಟ್ಟಿದ್ದಕ್ಕೆ ಧನ್ಯತಾಭಾವ ಹೊಂದಬೇಕೇ ಹೊರತು ಈ ಸಮಾಜದ ಗೊಡ್ಡು ಬೆದರಿಕೆಗಳಿಗೆ, ಕಟ್ಟುಪಾಡಿಗಳಿಗೆ ಹೆದರಿ ಯಾಕಾದರೂ ಸ್ತ್ರೀಯಾಗಿ ಹುಟ್ಟಿದನೆ ಎಂದು ಪಶ್ಚಾತ್ತಾಪಿಸಬಾರದು.
ಇದಕ್ಕೆ ದಾಕ್ಷಾಯಣಿ ದೇವಿಯ ಕಥೆಯೇ ಸಾಕ್ಷಿ. ಸ್ತ್ರೀಯ ಋಣದಲ್ಲಿ ಜಗತ್ತು ಇದೆ. ಸ್ತ್ರೀ ಎನ್ನುವವಳು ಪರಮ ಪವಿತ್ರಳೆಂಬುದನ್ನು ದೇವಿ ಕಾಮಾಖ್ಯ ಸ್ವರೂಪವು ಹೇಳುತ್ತದೆ. ಈ ರೀತಿಯ ಅನೇಕ ನಿದರ್ಶನಗಳು ನಮ್ಮ ಕಣ್ಣ ಮುಂದೆ ಸಾಕ್ಷಿಗಳಾಗಿ ನಿಂತಿದೆ. ಮುಂದಿನ ಬಾರಿ ಹೊಸ ಕಥೆಯೊಂದಿಗೆ ಬರುತ್ತೇನೆ. ಸರ್ವಂ ಶುಭಮಸ್ತು.